ಬಿಟ್ಟು ಪ್ರಿಯಕರನ ಜೊತೆ ಹೆಂಡತಿ ಮದುವೆಯಾಗಿದ್ದಾಳೆ. ಕಾರಿನಲ್ಲೇ ಕುತ್ಕೊಂಡು ತಾಳಿಯನ್ನು ಕಟ್ಟಿಸಿಕೊಂಡಿದ್ದಾಳೆ ಈ ಮಹಿಳೆ. ಹಾಸನದ ಗೋರೂರ್ನ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಓಡ್ ಹೋಗಿ ಮದುವೆಯಾಗಿದ್ದಾಳೆ. ಕಾರ್ನಲ್ಲೇ ಧೈರ್ಯವಾಗಿ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. 8 ವರ್ಷಗಳ ಹಿಂದೆ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗುತ್ತೆ. ಸಂಬಂಧಿ ಜೊತೆ ಮದುವೆ ಆಗಿರುತ್ತೆ. ಆದ್ರೆ ಪ್ರಿಯಕರನಿಗಾಗಿ ಗಂಡನನ್ನ ಬಿಟ್ಟು ಬಂದಿದ್ಲು ಈ ಮಹಿಳೆ. ಅದಾದ ಮೇಲೆ ಕುಟುಂಬಸ್ಥರು, ಪೊಲೀಸರೆಲ್ಲರ ಮುಂದಾಳತ್ವದಲ್ಲಿ ರಾಜಿ ಪಂಚಾಯಿತಿ ಕೂಡ ಆಗುತ್ತೆ. ರಾಜಿ ಪಂಚಾಯಿತಿಯ ಬಳಿಕ ಮತ್ತೆ ಗಂಡನನ್ನ ಬಿಟ್ಟಿದ್ದಾಳೆ ಈಕೆ. ಅಂದ್ರೆ ಈ ಹಿಂದೆ ಕೂಡ ಜಗಳ ಆಗಿತ್ತು. ಇದೇ ವಿಚಾರಕ್ಕೆ ರಾಜಿ ಸಂಧಾನ ಮಾಡುವಂತ ಕೆಲಸ ಕೂಡ ಆಗತ್ತೆ. ಅದಾದ ಮೇಲೆ ಸರಿ ನನ್ನ ಗಂಡನೇ ಬೇಕು ಅಂತ ಹೇಳ್ಕೊಂಡು ಗಂಡನ ಬಳಿಗೆ ಬರ್ತೀನಿ ಅಂತ ಹೇಳಿ ಈಗ ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಅವರ ಪ್ರೀತಿ ಇದೆ ಅಂತ. ಕಾಲುಂಗುರ ಕಟ್ಸೋದೇನು, ತಾಳಿಯನ್ನ ಕಟ್ಸ್ಕೊಳ್ಳೋದು ಏನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಕೃಷ್ಣಮೂರ್ತಿ, ಈಕೆಯ ಗಂಡನನ್ನ ಬಿಟ್ಟು ಎಷ್ಟು ದಿನಗಳ ಆಗಿದೆ? ಸದ್ಯಕ್ಕೆ ಇವರಿಬ್ಬರ ಪ್ರೀತಿ ಎಷ್ಟು ವರ್ಷ ಆಗಿತ್ತಂತೆ? ಅದನುಷ್ಠ ಇದೊಂದು ವಿಚಿತ್ರ ಘಟನೆ ಹಾಸನದಲ್ಲಿ ನಡೆದಿರ್ತಕ್ಕಂಥದ್ದು. ಹಾಸನದ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದ ಈ ಒಂದು ಪ್ರವಾಸನ ನಡೀತಾ ಇತ್ತು. ಏನು ಪತಿಯನ್ನ ಬಿಟ್ಟು ಹೋದಂತ ಪತ್ನಿ ನಡು ರಸ್ತೆಯಲ್ಲಿ ಕಾರಿನಲ್ಲಿ ಕೂರಿಸ್ಕೊಂಡು ತನ್ನ ಪ್ರಿಯಕರನ ಜೊತೆ ತಾಳಿ ಕಟ್ಕೊಳ್ಳುವಂತ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೇವೆ. ಇದ್ರ ಹಿನ್ನೆಲೆ ಏನಂತ ನೋಡಿದ್ರೆ, ಏನ್ ಪತಿಯಿಂದ ದೂರ ಆದಂತಹ ಪತ್ನಿ ನನ್ಗೆ ನಿನ್ನಿಂದ ನಾನು ದೂರ ಆಗ್ತೀನಿ ಎಂಬಂತ ವಿಚ್ಛೇದನವನ್ನ ಕೇಳಿದ್ಲು. ಈಗ ಇದಕ್ಕೋಸ್ಕರವಾಗಿ ಪತಿ ಕೂಡ ಒಂದಿಷ್ಟು ಗೊಂದಲಕ್ಕೆ ಈಡಾಗಿದ್ದ. ಅದ ನಂತರದಲ್ಲಿ ಕಾರ್ನಲ್ಲಿ ಕೂರ್ಸ್ಕೊಂಡು ಪ್ರಿಯಕರನೊಂದಿಗೆ ತಾಳಿಯನ್ನು ಕೂಡ ಕಟ್ಸ್ಕೊಂಡಿದ್ಲು. ಅದಾದ ನಂತರದಲ್ಲಿ ಪೊಲೀಸ್ ಠಾಣೆಗೆ ಕೂಡ ಈ ಒಂದು ಪ್ರಕರಣ ಮೆಟ್ಲೇರಿತ್ತು. ಅಲ್ಲಿ ರಾಜಿ ಪಂಚಾಯತಿಯನ್ನು ಕೂಡ ಮಾಡಲಾಗಿತ್ತು. ಪೊಲೀಸರು ನೀನು ಗಂಡನ ಜೊತೆ ಹೋಗ್ತೀಯಾ ಅಥವಾ ಈಗ ಮದುವೆ ಆಗಿರ್ತಕ್ಕಂಥ ಪ್ರಿಯಕರನ ಜೊತೆ ಹೋಗ್ತೀಯ ಎಂಬಂತ ಕೇಳಿದಂತ ಸಂದರ್ಭದಲ್ಲಿ ಆಕೆ ಇಬ್ಬರ ಜೊತೆನೂ ಹೋಗುದಿಲ್ಲ ಎಂಬಂತ ನಿರಾಕರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆನ ಸಾಂತ್ವನ ಕೇಂದ್ರಕ್ಕೆ ಕಳಿಸಲಾಗಿತ್ತು. ತದನಂತರದಲ್ಲಿ ಆಕೆ ನಾಟಕವೊಂದನ್ನ ಮಾಡ್ತಾಳೆ. ಗಂಡನಿಗೆ ಕರೆ ಮಾಡಿ ನಾನು ಪ್ರಿಯಕರನೊಂದಿಗೆ ಯಾವ್ದೋ ಒತ್ತಡಕ್ಕೆ ಆತನ ತಾಳಿಯನ್ನ ಕಟ್ಟಿಸ್ಕೊಂಡೆ, ಆದ್ರೆ ನಾನು ಆತನ ಜೊತೆ ನಾನು ಹೋಗೋದಿಲ್ಲ, ನೀವು ನನ್ನನ್ನು ಬಂದು ಕರ್ಕೊಂಡು ಹೋಗಿ ಎಂಬಂತ ಹಿನ್ನೆಲೆಯಲ್ಲಿ ಆ ಗಂಡನಿಗೆ ಕರೆ ಮಾಡಿ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಏನು ಪತಿ ಕೂಡ ಆಕೆಯ ಮಾತಿಗೆ ಮರಳಾಗಿ ಏನು ಸಾಂತ್ವನ ಕೇಂದ್ರಕ್ಕೆ ಹೋಗಿ ಆಕೆಯನ್ನ ಬಿಡಿಸ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರ್ತಾಳೆ. ಆದ್ರೆ ಮಧ್ಯರಾತ್ರಿ 2 ಗಂಟೆ ಸಂದರ್ಭಕ್ಕೆ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿದಂತಹ ಆ ಮಹಿಳೆ ನಂತರದಲ್ಲಿ ಆಕೆ ಪ್ರಿಯಕರನ ಜೊತೆ ಆ ದಿನದಿಂದ ಕಾಣೆಯಾಗಿರ್ತಕ್ಕಂಥ ಮೊನ್ನೆ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಮದುವೆಯಾಗಿ ಸುಮಾರು ಇದನ್ನ ಮದುವೆಯಾಗಿ 2017ರಲ್ಲಿ, ಅಂದ್ರೆ ಇಲ್ಲಿಗೆ 8 ವರ್ಷ ಕಳೆದಿದೆ. ಮಗು ಕೂಡ ಇದೆ, 4 ವರ್ಷದ ಮಗು ಕೂಡ ಇದ್ರೂ ಕೂಡ ಪ್ರಿಯಕರನೊಂದಿಗೆ ಓಡೋಗ್ಲಿಕ್ಕೋಸ್ಕರವಾಗಿ ಈ ರೀತಿಯಿಂದ ನಾಟಕವನ್ನ ಮಾಡಿದಾಳೆ. ಸಾಕಷ್ಟು ಚರ್ಚೆಯು ಕೂಡ ಒಂದು ಪ್ರಕರಣದ ಗ್ರಾಸ ಆಗ್ತಿರ್ತಕ್ಕಂಥದ್ದು. ಈಗ ಪತಿ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಮುಂದಕ್ಕೆ ಯಾವ ರೀತಿಯಾದಂತಹ ಘಟನೆ ಎಲ್ಲಿಗೆ ನಿಲ್ಲುತ್ತೆ ಎಂಬುದನ್ನು ನಾವು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.